ಕೃಷ್ಣ ಸ್ಕೀಮ್ ಚಾಲೂ ಆಗಿ 30 ವರ್ಷ ಆಯ್ತು. 30 ವರ್ಷದಾಗ 3 ಮಹಾಪೂರ್ ಇಷ್ಟು ದೊಡ್ಡ ಬಂದು ಅಂದ್ರ ಈ ಜಾಕ್ವೆಲ್ ಮ್ಯಾಗಿನ ನೀರು ಹೋದ್ರೆ ಬಿ ನಮ್ ಜಾಕ್ವೆಲ್ ಕ್ಯಾನ್ ಹಾಕಿಲ್ಲ. ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದು ತಾಕೀತ್ ಮಾಡಿದ್ವಿ. ಅಷ್ಟು ತಕ ತೆಗಿಬೇಡ್ರ, ಅವ್ರೇನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತಾರ. ಇವತ್ತು ನಮ್ಗೆ ಲುಸ್ಕಾನ್ ಎಷ್ಟಾಗೈತಂದ್ರ ಬರೇ ಸ್ಕೀಮ್ ಜಾಕ್ವೆಲ್ದ 3-4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮೋಟ್ರ ಮತ್ ಬಿಟ್ಟ ಈ ಬೆಳಿ 500 ಎಕರೆ ಕಬ್ಬು ಐತಿ. 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಈಗ ಸದ್ಯಕ್ಕೆ ಅವ್ರ ಸ್ಕೀಮ್ ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿದ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು. ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. DC ಬರ್ಲಿ AC ಬರ್ಲಿ ಅದು ತಪ್ಪಜೆ ನಮ್ದು ಇತ್ತಂದ್ರ ಒಪ್ಪತ್ತೇವಿ, ಅವ್ರದ್ದು ಇತ್ತಂದ್ರ ಅದನ್ನ ಮಾಡಿಸಿ ಕೊಡ್ಬೇಕು. ಗೌರ್ಮೆಂಟ್ ಅಮೃತದ ಐತಿ, ನಮ್ದೇನಲ್ಲ. ಯೋಜನಾ ಏನ್ ಮಾಡ್ಕತ್ತಿರು ನಮಗೂ ಕೂಡ ಇರ್ಬೇಕು. ಅವ್ರಿಗೆ ಅವಾಗ ಹೇಳಿದ್ವಿ ನೀವು ಒಂದ್ ಸ್ವಲ್ಪ ಇದನ್ನ ಮಾಡ್ರಿ, ಆ ಕಡೆ ಮಾಡ್ರಿ, ಮತ್ ನಮ್ದು ವ್ಯವಸ್ಥೆ ಮಾಡ್ರಿ, ಮಣ್ಣು ಸ್ವಲ್ಪ ಸರಿ ಅಂದ್ರೆ ಬಿ ಇಲ್ಲ ಏನಾಗಂಗಿಲ್ಲ ನಾವು ನೋಡ್ತೇವ ಅಂದ್ರೆ ಮೊನ್ನೆ ಬಿ ಹೇಳಿದೀವಿ ನಾವು ಅವ್ರಿಗೆ ಮಳಿ ಬರ್ಕೈತಿ, ಮಹಾಪುರ್ ಬರ್ತೈತಿ ಮಾಡ್ರಿ ಅಂದ್ರೆ ಬಿ ಈಗ 4 ದಿವ್ಸನಾಗ ಬ್ಲಾಸ್ಟಿಂಗ್ ಹಾಕಿದಾರು. ಮತ್ ಇವತ್ತಿಗೆ ಬೀಳತ್ ಕೈಲೇ ಇದ್ದದ್ ಎಲ್ಲಾ ಮೆಟೀರಿಯಲ್ ತಗೊಂಡು ಇಲ್ಲದ ಹೋಗಿದಾರ, ಕಿತ್ಕೊಂಡು ಹೋಗಿದಾರ ಒಂದ ತಾಸ್ನಾಗ. ನಾವೇನ್ ಅವ್ರಿಗೇನ ಮಾಡಿಲ್ಲ ಏನಿಲ್ಲ, ನಾವು ಬರೋಷ್ಟ್ರವಾಗಿ ಎಲ್ಲ ಇದ್ರಿಗೆ ಕಟ್ಟಿ ಬಿಟ್ರ ಅಂದ್ರೆ ಅವ್ರು ತಪ್ಪು ಮಾಡಿದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಈಗ ಕಾಂಟ್ರಾಕ್ಟರ್ ಗವರ್ಮೆಂಟ್ ಹೆಂಗ್ ಮಾಡ್ತಿದ್ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ತಪ್ಪ ಐತಿ. ನಮ್ದು 30 ವರ್ಷ ಸ್ಕೀಮ್, 30 ವರ್ಷ ಜಾಕ್ವೆಲ್ ಐತಿ, ಎಲ್ಲ ಇದಾವು. ಮಹಾಪೂರ್ ಬಂದ್ ಇದ್ರ ಜಾಕ್ವೆಲ್ ಮ್ಯಾಗ 20 ಫೂಟ್ ನೀರ್ ನಿತ್ರ ಬಿ ನಮ್ ಜಾಕ್ವೆಲ್ಗೆ ಅವಾಗ ಏನಾಗಿಲ್ಲ, ಅಳಿಗಾಡಿಲ್ಲ ಆಗಿತ್ತು. ಇದ ಫಸ್ಟ್ ಟೈಮ್ ಇದು ಅವನ ತಪ್ಪಲೆ ಆಗೈತಿ. ಮತ್ತೆ ಇದೆಲ್ಲ ಮಣ್ಣು ತೆಗೆದು ನೋಡ್ರೆ ಇದು ಗೊತ್ತಾಗ್ತೈತಿ. ಇವತ್ತು DC ಆಗ್ಲಿ AC ಆಗ್ಲಿ ಪಂಚನಾಮ ಮಾಡಿ ನೋಡಿದ ಮ್ಯಾಗ ಅದನ್ನ ಮಾಡ್ಲು. ಮತ್ ಒಂದ್ ವೇಳೆ AC DC ಅಥವಾ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ಲಿಲ್ಲ, ಮತ್ ಅವ್ರ ಕಡೆ ಕಾಂಪನ್ಸೇಷನ್ ಕೊಡ್ಲಿಲ್ಲ, ನಾವು ಸಂಪೂರ್ಣ ಸೆಡ್ಬಾರ್ದಂದ್ ರಸ್ತಾ ಬಂದ್ ಮಾಡ್ತೇವೆ. ಇಡೀ ಊರ್ದೇವು ಸೆಡ್ಬಾರ್ ರೋಡ್ ಏನಾಗ್ತೈತಿ ಬಂದ್ ಮಾಡ್ತೀವಿ. ಅಮೃತ 2 ಯೋಜನೆ ಇಲ್ಲಿ ಕೆಲಸ ನಡೆದೈತ್ರಿ. ಬ್ಲಾಸ್ಟಿಂಗ್ ಮಾಡಬೇಡ್ರು ನಮ್ ಜಾಕ್ವೆಲ್ ಕಡಿತೀರಿ ಅಂತ ಅದ್ರ ಗಿತ್ತಿ ಮಕ್ಕಳಿಗೆಲ್ಲ ಹೇಳ್ಕೊತ ಇತ್ತು. ಒಬ್ಬರ ಮೇಲಕರ ಅದ್ರ ಕೇರ್ ಮಾಡಿಲ್ಲ. ಜಾಕ್ವೆಲ್ ಕಡಿತಿರೋ ಅಂತ ಅಂದ್ರೆ ಜಾಕ್ವೆಲ್ ಕಡದ ತನಗಿದ್ರು ನಮ್ಮ ತಾಟದಾಗೆಲ್ಲ ಮಣ್ಣು ಹಾಕಿಲ್ಲಕರ ನಮ್ಮ ಹಚ್ಕೊಟ್ಟಿದ್ರು. ಈ ಹಾದ್ಗಿತ್ತಿ ಮಕ್ಕಳಿಗೆ ಮಾಡೋದೇ ನೀನ ಕುಡಿ ನೀರು ಅಂತವ್ರು ಎಲ್ಲ ಕೋಆಪರೇಟಿವ್ ಕೊಟ್ಟು 15 ದಿನ ಹಿಂದಗಡೆ 15 ದಿನ ಹಿಂದಗಡೆ DC ಕ್ಯಾಡ್ರ್ ಪೋಲ್ ಕ್ಯಾಡ್ರ್ ಹತ್ರನೇ ಎಲ್ಲ ಇದು ವಿಸ್ತರಿಸೋದು. ಮತ್ ಇತರ ಎಲ್ಲ ಜಗಳ ಕೊಟ್ಟು ಬಿಟ್ಟಿದ್ರು. ಇನ್ನೇನ ಅವ್ರ ಮುಂದ್ ಕೂತಿದ್ ಏನ್ ಮಾಡೋದ ಎಂತ ಮಾಡೋದ ನಮಗೆ ತಿಳಿವತ್ತು. ಎಲ್ಲ ಕಲ ಸಾಮಾನ್ ತಗೊಂಡ್ ಮಟೀರಿಯಲ್ ತಗೊಂಡ್ ಎಲ್ಲರೂ ಓಡಿ ಹೋಗಿಬಿಟ್ಟಿದ್ರು. ನೀರಾವರಿ, ಕೃಷ್ಣ ನೀರಾವರಿ ಕೂಡಿ 2 ಸ್ಕೀಮ್ ಕೂಡಿ 300 HP 300 HP ಟರ್ಬೈನ್ಗಳು ಮುಗಿದವು. ನಮ್ಗೆ ಯಾವ ಹಣದತ್ತ ಇದಾನೋ ಇಲ್ಲೋ ಏನೋ ಎಂತೋ ಸರ್ಕಾರಿ ಐತೋ ಏನಿಲ್ಲೋ ನಮ್ಗೆ ಕಣ್ ತೆಗೆದು ನೋಡೋರು ಇದಾರೋ ಇಲ್ಲೋ ಇದು ನಮಗೆ ತಿಳಿವತ್ತು. ಖಬರ್ ಇಲ್ದವ್ರಿಗೆ ಅವ್ರೆಲ್ಲ ಸಾಮಾನ್ಯ ತಗೊಂಡು ಹೋದ್ರು. 2 ಯೋಜನೆದಾಗ ಕುಡಿ ನೀರಿನ ನೀರ್ ಕೆಲಸ ನಡೆದಿತ್ತು. ಕಾಂಟ್ರಾಕ್ಟರ್ ಗಪ್ಪ ಗಡದ್ದಾಗಿ ಬಿಟ್ರು, ಎಲ್ಲ ಕೆಡದ್ ಬಿಟ್ರು. ನಮ್ಮದು ಪರಿಸ್ಥಿತಿ ಎಂತ ನಮಗೆ ಬಿ ತಿಳಿವತ್ತು. ಅವ್ರು ಏನ್ ಬರ್ತಾರೋ ಅದ್ರ ಮಂದಿ ನುಸ್ಕಾನ್ ಭರ್ಪಾಯಿ ಸರ್ಕಾರದವ್ರು ಮಾಡೋರು ಇದ್ರ ನಮ್ಗೆ ಲಗೆ ಈಗ ಬಂದ್ ನಮ್ಮದು ಸದ್ಯಕ್ಕೆ 500 ಎಕರೆ 400 ಎಕರೆ ಕಬ್ಬಿ ಐತಿ. 2 ಸ್ಕೀಮ್ ಕೂಡಿ ಅದ್ರನ್ನ ಬದುಕಿಸ್ಕೋದು ಹೆಂಗ? ಮಳಿ ಇಲ್ಲ, ಬಳಿ ಇಲ್ಲ, ಕೈಗೊಟ್ಟು ನೀರಿಲ್ಲ, ಬೋರ್ಗೊಟ್ಟು ನೀರಿಲ್ಲ. ಉರ್ಲಕ್ಕೂ ಮಳೆ ಬೈತ್ರಿ. ರೈತರಿಗೆ ಏನಿಲ್ಲ, ಹೊಲ್ದಾಗ ಏನಿಲ್ರಿ. ಈಗ ಏನ್ರ ಮಾಡಿಕೊಟ್ರ ನಾವು ಉಳಿತವ್ರಿ, ಇಲ್ಲಾಂದ್ರೆ ಉಳಿಯಂಗಿಲ್ಲ. ಎಮ್ಡಿ ಮಾತಾಡ್ಲಿ. ಸ್ವಂತ ಸಾಲ ಮಾಡಿ ಕಡೆ ಬೇಕೈತಿ, ಕಡೆ ಗಟ್ಟಿ ವಾಹನ ಹೋಗಿ ಘಟನೆ ಈ ಕಡೆ ಮಳಿ ಹೆಂಗ್ ಬೆಳಿಗ್ಗೆ ಹೆಂಗ್ ಏನಾದ್ರು ದಸರಾಸ್ತಿತ್ತು. ಏನ ಕುಮಾರ್ ಜರ ಮ್ಯಾಗಿಂದ ಬರ್ಕೊತ ಹೋಗೋ ಜರ ನಾಮಗೌಡ್ರಿ ಹೆಂಗಲ್ಲ
ರೈತರು 30 ವರ್ಷದ ಹಿಂದೆ ಸ್ವಂತ ಜಮೀನುಗಳ ಮೇಲೆ ಯಾವುದೇ ಸರ್ಕಾರದ ಸಹಾಯಧನವಿಲ್ಲದೆ ನಮ್ಮ ಜಮೀನಿನ ಮೇಲೆ ಸಾಲ ಮಾಡಿಕೊಂಡು ಇದೊಂದು 2 ಜಾತ ನೀರಾವರಿ ಯೋಜನೆ ಮಾಡಿಕೊಂಡು 7 ಕಿಲೋಮೀಟರ್ ಲೈನ್ ಮಾಡಿಕೊಂಡು ನಮ್ಮ ಜಮೀನುಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ವಿ ನಾವು 30 ವರ್ಷದಿಂದ ವ್ಯವಸ್ಥಿತ ಇದು ಎಲ್ಲ ನಡೆದಿತ್ತು. ಇಲ್ಲಿ ಕುಡಿಯುವ ನೀರಿನ ಯೋಜನೆ ಪಕ್ಕದಲ್ಲಿ ಅವರು ಅಮೃತ ಯೋಜನೆದವರು ಜಾಕ್ವಾಲ್ ಡೈಲಿ ಅವ್ರಿಗೆ ನಾವು ಹೇಳಿದೀವಿ ಇದು ಆಗ್ತದ, ಇದು ಡೇಂಜರ್ ಐತಿ, ನೀವು ಸ್ವಲ್ಪ ಇದು ಮಾಡ್ರಿ ಅಂದ್ರೆ ಅದು ಯಾವುದೇ ತರದವ್ರು ಕೇರ್ ಮಾಡಲಿಲ್ಲ. ಇವತ್ತು ಇದು ನಮ್ಮ ಜಾಕ್ವಾಲ್ ಎಲ್ಲ ಕೊಲ್ಯಾಪ್ಸ್ ಆಗಿ 500 ಕುಟುಂಬಗಳಿಂದ ಬೀದಿಗೆ ಬಂದಿದೆವು. ಇಲ್ಲಂದ್ರೂ 400 ಎಕರೆ ಕಬ್ಬು ಅಂದ್ರೆ ಸರಾಸರಿ 40 ಟನ್ ಹಿಡಿದ್ರು ನಮ್ದು 10 ರಿಂದ 15 ಕೋಟಿ ರೂಪಾಯಿ ಕಬ್ಬಿಂದ ನುಕ್ಸಾನ್ ಈ ಪ್ರೆಸೆಂಟ್ ವರ್ಷದಿದೆ. ಜಾಕ್ವಾಲ್ ಪಂಪಿಂಗ್ ಮಷಿನರಿ ಇದೆಲ್ಲ ಕೂಡಿ ಸುಮಾರು 3 ರಿಂದ 3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಮತ್ತು ಇನ್ನು ಇವೆಲ್ಲ ಕುಟುಂಬಗಳು ಮುಂದಿನ ಜೀವನದ ಪರಿಸ್ಥಿತಿ ಏನು? ಈ ತರ ಮಳೆಗಾಲ ಇಲ್ಲ, ಸರ್ಕಾರದ 1 ರೂಪಾಯಿನೂ ಯಾವುದೇ ತರದ ಸಹಾಯ ಇಲ್ಲದೆ ಅನ್ನೋದು ಇದನ್ನ ಸ್ಕೀಮ್ ಸ್ವಂತ ಸರ್ಕಾರದವ್ರ ನಮ್ಮ ವೈರ್ ಟಿಶನ್ ಬಿದ್ದವ್ರಿ, ಇದೆಲ್ಲ ಸರಿಪಡಿಸಿ ಇದೆಲ್ಲ ಕಂಬ ವೈರ್ ಇದನ್ನ ಸರ್